ಕಲಬುರಗಿಯ ವಿವಿಯಲ್ಲಿ ಘಟಿಕೋತ್ಸವದಲ್ಲಿ ಗೊಂದಲ ಉಂಟಾಗಿದೆ. ಎಂಎ ಇಂಗ್ಲಿಷ್ ವಿದ್ಯಾರ್ಥಿನಿ ರೋಶಿನಿ ಕಣ್ಣೀರನ್ನ ಹಾಕಿದ್ದಾರೆ. ಕಾರಣ ಅವರಿಗೆ ಜುಲೈ 10ಕ್ಕೆ ವಿಶ್ವವಿದ್ಯಾಲಯದಿಂದ ಪತ್ರ ಹೋಗುತ್ತೆ, ನಿಮ್ಗೆ ಗೋಲ್ಡ್ ಮೆಡಲ್ ಬಂದಿದೆ ಅಂತ. ಇವತ್ತು ಘಟಿಕೋತ್ಸವಕ್ಕೆ ಬಂದಂತ ವಿದ್ಯಾರ್ಥಿನಿಗೆ ಶಾಕ್ ಆದಿತ್ತು. ನಿನ್ನೆ ಫೋನ್ ಮಾಡಿ ಹೇಳ್ತಾರಂತೆ ನಿಮಗ್ ಬಂದಿಲ್ಲ ಚಿನ್ನದ ಪದಕ ಅಂತೇಳಿ. ಹಾಗಾಗಿ ಇಲ್ಲೊಂದೇನೋ ಗೋಲ್ಮಾಲ್ ಆಗಿದೆ ಅನ್ನುವಂತ ಅನುಮಾನವನ್ನ ಈಗ ವಿದ್ಯಾರ್ಥಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ವೇದಿಕೆ ಹತ್ತೋಕೆ ಬೀದರ್ನ ವಿದ್ಯಾರ್ಥಿನಿ ರೋಶಿನಿ ಪ್ರಯತ್ನವನ್ನ ಮಾಡ್ತಾರೆ. ಈ ಗೊಂದಲ ಅಲ್ಲಿ ಉಂಟಾಗಿದೆ. ಲೆಟರ್ ಬಂದ ಮೇಲೂ ಕೂಡ ನೀವು ಬಂದಿಲ್ಲ ಅಂತೇಳಿ ಆಮೇಲೆ ಹೇಳ್ತೀರಾ ಅಂದ್ರೆ ಕಳಿಸ್ಬೇಕಾದ್ರೆ ಪ್ರಜ್ಞೆ ಇರ್ಲಿಲ್ವಾ? ಮಾರ್ಕ್ಸ್ ಯಾರಿಗೆ ಜಾಸ್ತಿ ಬಂದಿದೆ, ಏನು ಇವ್ಯಾವುದು ಲೆಕ್ಕ ಇಲ್ವಾ? ಕ್ಲಿಯರ್ ಆಗಿರುತ್ತೆ ಇಲ್ಲಿ ಟಾಪ್ ಯಾರು ಬಂದಿದ್ದಾರೆ ಏನಿಲ್ಲ ಅಂತೇಳಿ. ಏಕಾಏಕಿ ಹೆಂಗ್ ಚೇಂಜ್ ಆಗಕ್ಕೆ ಸಾಧ್ಯ ಆಗುತ್ತೆ? ಇದು ಬಂದಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಬಂದಿಲ್ಲ ಅಂತ ಹೇಳೋದು ಹೆಂಗಾಗತ್ತೆ? ಇದು ಯಾವ ವಿದ್ಯಾರ್ಥಿಗಾದ್ರೂ ಸಂಕಟ ಆಗಲ್ವಾ? ಏನ್ ಮೋಸ ಆಗಿದೆಯಾ? ಇದ್ರಲ್ಲಿ ಏನಾದ್ರೂ ಗೋಲ್ಮಾಲ್ ಆಗಿದೆಯಾ? ಇವ್ರಿಗೆ ಬರ್ಬೇಕಾಗಿದ್ರೆ ಇನ್ಯಾರಿಗಾರು ಕೊಟ್ರಾ? ಇಲ್ಲ, ಪಾಪ ಅವ್ರು ಲೆಟರ್ ಕಳಿಸಿರೋದು ಇದೆ ನೋಡಿ, ಲೆಟರ್ ತೋರಿಸ್ತಾ ಇದ್ದಾರೆ ಅವ್ರಿಗೆ. ವಿವಿಯಿಂದಾನೇ ಹೋಗಿರುವಂತ ಲೆಟರು. ತನುಜ ಎಂಎ ಕನ್ನಡ ಸ್ನಾತಕೋತ್ತರ ಚಿನ್ನದ ಪದಕ. ಶಿವಗಂಗಾ ಶಿವಗಂಗಾ ಪಿಜಿ ಡಿಪ್ಲೊಮಾ ಇನ್ ವಚನ ಸಾಹಿತ್ಯದಲ್ಲಿ ಅತಿ ಹೆಚ್ಚು ಗಳಿಸಿಗಾಗಿ ಪಿಜಿ ಪ್ರೊಫೆಸರ್ ಜಿಎಸ್ ಸಿದ್ಲಿಂಗ ಚಿನ್ನದ ಪದಕ. ಕನ್ನಡ ಜಾನಪದ ಸುನೀಲ್ ಎಂಎ ಕನ್ನಡ ಜಾನಪದದಲ್ಲಿ ಹೆಚ್ಚು ಅಂಕ ಗಳಿಸಿದ